ಕೆಲವ್ರು ಮಾತ್ರ ಚೆನ್ನಾಗಿ ಹಣ ಮಾಡ್ತಾರೆ. ಹ್ಮ್ ಇಷ್ಟಿಗೂ ಈ ಹಣ ಸಂಪಾದನೆ ಮಾಡೋದು ಯಾಕೆ ಕಷ್ಟ ಆಗತ್ತೆ ಕೆಲವರಿಗೆ? ಓಕೆ. ಈಗ ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಷ್ಟಪಡ್ಬೇಕು. ಅದಕ್ಕೆ ಕಷ್ಟ ಆಗತ್ತೆ. ನೋಡಿ ಎಷ್ಟು ಪಟ್ ಅಂತ ಹೇಳಿದ್ರಿ ನೀವು ಕೂಡ ಅಲ್ವಾ? ಅಂದ್ರೆ ನಮ್ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಕೂತ್ಕೊಂಡ್ಬಿಟ್ಟಿದೆ, ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಕಷ್ಟಪಡ್ಬೇಕು. ಚಿಕ್ಕದ್ರಿಂದ ನಮ್ಗೇನ್ ಹೇಳ್ಕೊಟ್ಟಿದ್ದಾರೆ? ಕಷ್ಟಪಡ್ಬೇಕು, ಆ ದುಡಿಬೇಕು. ದುಡಿಬೇಕು, ನೀನ್ ಇವಾಗ ಓದು ಓದು ಓದು, ಆಮೇಲೆ ಕಷ್ಟಪಟ್ಟು ನೀನು ಸಕ್ಸಸ್ ಆಗ್ಬೇಕು, ನಿನ್ ಲೈಫ್ ಸೆಟಲ್ ಮಾಡ್ಕೊಬೇಕು, ಒಟ್ನಲ್ಲಿ ನೀನ್ ಕಷ್ಟಪಡ್ಬೇಕು. ಆಯ್ತು, ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ವರ್ಕ್ಶಾಪ್ ಅಲ್ಲಿ ಹೇಳ್ತಾ ಇರ್ತೀನಿ, ಅವರು ಒಂದು ಇದ್ರಲ್ಲಿ ಹೇಳಿದ್ದೆ. ಈಗ ನಿಮ್ಗೆ ಕೇಳ್ತೀನಿ, ನಾನು ಯಾವ್ದು ರಾಂಗ್ ಜಾಬ್ ಬಗ್ಗೆ ರಾಂಗ್ ಮಾಡ್ತಾ ಇಲ್ಲ, ತಪ್ಪು ಕಲ್ಪನೆ, ಐ ಮೀನ್ ನಾನೇನು ತಪ್ಪು ತಿಳ್ಕೊಂಡಿಲ್ಲ, ಅನ್ಯಥಾ ಭಾವಿಸ್ಬೇಡಿ. ಸೊ ಎಕ್ಸಾಂಪಲ್, ಗಾರೆ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು, ಆಯ್ತಾ? ಒಬ್ರು ಇಂಜಿನಿಯರ್ ಇದ್ದಾರೆ. ಈಗ ಇವರಿಬ್ರಲ್ಲಿ ಯಾರಿಗ್ ಜಾಸ್ತಿ ಸ್ಯಾಲ್ರಿ? ಇಂಜಿನಿಯರ್ಗೆ. ಸೊ ಬೆಳಗ್ಗೆಯಿಂದ ರಾತ್ರಿ ತನಕ ಬಿಸಿಲಲ್ಲಿ ಧೂಳಲ್ಲಿ ತುಂಬಾ ಕಷ್ಟಪಟ್ಟು ಫಿಸಿಕಲಿ ಪೇನ್ ಮಾಡ್ಕೊಂಡು ಎಲ್ಲ ಸಫರ್ ಮಾಡ್ಕೊಂಡು ದುಡಿತಾ ಇರೋರು ಯಾರು? ಮನೆ ಕಟ್ಟೋರು, ಗಾರೆ ಕೆಲಸ ಮಾಡೋರು, ಆಯ್ತಾ? ಹಾಗಿದ್ರೆ ಹಾರ್ಡ್ ವರ್ಕ್ ಮಾಡೋರ ಹತ್ರ ದುಡ್ಡು ಹೋಗ್ಬೇಕಲ್ವಾ? ಇಂಜಿನಿಯರ್ ಹತ್ರ ಯಾಕೆ ಹೋಗ್ತಾ ಇದೆ? ಇದೇ ಕ್ವೆಶನ್ ನನಗೆ ತುಂಬಾ ಕಾಡಕ್ ಸ್ಟಾರ್ಟ್ ಆಗಿದ್ದು. ಹಾರ್ಡ್ ವರ್ಕ್ ಮಾಡು, ನೈಟ್ ಶಿಫ್ಟ್ ಮಾಡು, ಸ್ಕ್ರಿಪ್ಟ್ ವರ್ಕ್ ಮಾಡು, ಮೀಡಿಯಾ ಕೆಲಸ ಮಾಡು, ಏನು ಎಲ್ಲೆಲ್ಲಿ ಬಿಸ್ನೆಸ್ ಮಾಡು, ಎಷ್ಟೊಂದು ಟೈಪ್ಸ್ ಆಫ್ ಬಿಸ್ನೆಸ್ ನಾನು ಮಾಡ್ತಾ ಇದ್ದೆ ಜಾಬ್ ಮಾಡ್ಬೇಕಾದ್ರೂ ಕೂಡ. ಬಟ್ ಹಣ ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆಲ್ಲಾ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಕೊಂಡ್ಮೇಲೆ ಹೇಳ್ತಾ ಇರೋದು. ಅವತ್ ನಂಗೆ ಅನ್ಸಿದ್ದೇನಂದ್ರೆ, ಸುಮ್ನೆ ಕುತ್ಕೊಂಡಿದ್ದಾಗ ಲೈಕ್ ಈ ಗಾರೆ ಕೆಲಸ ಮಾಡೋರು ಇಷ್ಟು ಕಷ್ಟಪಡ್ತಿದ್ದಾರೆ, ಇವ್ರ ಹತ್ರ ದುಡ್ಡಿಲ್ಲ, ಇಂಜಿನಿಯರ್ಸ್ ಆರಾಮಾಗಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ. ಅಂಡ್ ನಾನೊಂದು ಬುಕ್ಕಲ್ಲಿ ಓದಿದ್ ನೆನಪಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕನ್ನಂಬಾಡಿ ಕಟ್ಟಬೇಕಾದ್ರೆ ಅಲ್ಲಿರುವಂತವ್ರೆಲ್ಲ ಬಂದ್ಬಿಟ್ಟು ಗಾರೆ ಕೆಲಸ ಮಾಡ್ತಾರಲ್ಲ, ಅವರೆಲ್ಲ ಬಂದ್ಬಿಟ್ಟು ಹೇಳಿದ್ರಂತೆ, ನಾವು ಹಗಲು ರಾತ್ರಿ ಬಿಸಿಲು ಮಳೆಲೆಲ್ಲ ಇಷ್ಟು ಕಷ್ಟಪಟ್ಟು ದುಡಿತಾ ಇದೀವಿ, ನಮಗ್ ಮಾತ್ರ ಈ ತರ ನೀವು ಕೊಡ್ತಾ ಇದ್ದೀರಾ ದುಡ್ಡನ್ನ. ಅವರು ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ, ಅವ್ರಿಗೆ ಯಾಕೆ ಅಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಾ ಅಂತ ಕೇಳಿದ್ರಂತ. ಅವಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬಾರಪ್ಪ ಇಲ್ಲಿ ಅಂತ ಕರೆದ್ಬಿಟ್ಟು ಒಂದ್ ಮೊಟ್ಟೆ ಕೊಟ್ರಂತೆ. ಒಂದ್ ಮೊಟ್ಟೆ ಕೊಟ್ಬಿಟ್ಟು, ಈ ಮೊಟ್ಟೆನ ನಿಲ್ಸು, ನೀನು ನೆಲದ ಮೇಲೆ ನಿಲ್ಸು ಅಂತ ಕೊಟ್ರಂತೆ. ಅಷ್ಟೇ ತಾನೆ ಅಂತ ಎಲ್ಲಾ ಬಂದ್ರಂತೆ, ನಿಲ್ಸಿದ್ರಂತೆ, ಆಗ್ಲಿಲ್ವಂತೆ, ಆಯ್ತಾ? ಅವಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೊಟ್ಟೆ ಇಸ್ಕೊಂಡ್ರಂತೆ, ಕೊಡಪ್ಪ ಇಲ್ಲಿ ಅಂತ. ಮೊಟ್ಟೆ ಇಸ್ಕೊಂಡ್ಬಿಟ್ಟು ಒಂದು ಉಂಗ್ರ ಇರುತ್ತಲ್ಲ, ಸುಮ್ನೆ ಆ ಉಂಗ್ರ ಇಟ್ಬಿಟ್ಟು ಅದ್ರ ಮೇಲೆ ಇಟ್ರಂತೆ, ಮೊಟ್ಟೆ ನಿಂತ್ಕೊಂತಂತೆ. ಓ, ನೀವು ಮೊಟ್ಟೆ ಮೇಲೆ ಉಂಗ್ರ ಇಟ್ಬಿಟ್ಟು ಅದ್ರ ಮೇಲೆ ಮೊಟ್ಟೆ ಇಟ್ರೆ ನಿಂತ್ಕೊಳ್ಳುತ್ತೆ, ನೀವು ನಿಲ್ಸಕ್ ಕೊಟ್ರಿ ಹಂಗೆ ಹಿಂಗೆ, ಅದಕ್ಕೆ ನಿಂತ್ಕೊಳ್ಳಿಲ್ಲ ಅಂತ ಇವ್ರು ಜಗಳ ಆಡಿದ್ರಂತ. ಸರ್ ಎಂ ವಿಶ್ವೇಶ್ವರಯ್ಯ ಕೇಳಿದ್ರಂತೆ, ನಾನೇನಾದ್ರು ಬೇರೆನು ಯೂಸ್ ಮಾಡ್ಬೇಡ ಅಂತ ಹೇಳಿದ್ನಾ ನಿಂಗೆ? ಏನು ಹೇಳಿಲ್ಲ, ಮೊಟ್ಟೆ ನೆಲದ ಮೇಲೆ ನಿಲ್ಸು ಅಂದೆ. ನೀನು ಇದ್ರ ಮೇಲೆ ನಿಲ್ಸ್ಬೋದಾ, ಅದ್ರ ಮೇಲೆ ನಿಲ್ಸ್ಬೋದಾ ಕೇಳ್ಬೋದಿತ್ತು, ನಿನ್ ತಲೆ ಯೂಸ್ ಮಾಡ್ಬೋದಿತ್ತು. ನೀನ್ ಬರೀ ದೇಹ ಯೂಸ್ ಮಾಡ್ತಿದ್ಯಾ, ನಾನ್ ನನ್ ತಲೆ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗ್ ದುಡ್ಡು ಬರ್ತಾ ಇದೆ ಅಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಹೇಳಿದ್ರಂತೆ. ಆ ಕತೆ ನನಗೆ ಇನ್ಸ್ಪೈರ್ ಆಯ್ತು. ಹೋ, ನಾನ್ ಬರೀ ಕಷ್ಟ ಪಡ್ತಾ ಇದ್ದೀನಿ, ಇದು ಬರೀ ಕಷ್ಟ ಅಲ್ಲ, ಸ್ಮಾರ್ಟ್ ವರ್ಕು ಬೇಕು, ಹಾರ್ಡ್ ವರ್ಕು ಬೇಕು, ಜೊತೆಗೆ ಎಮೋಷನಲಿ ನಾನು ಹ್ಯಾಪಿಯಾಗಿರ್ಬೇಕು, ಅಂಡ್ ಸ್ಪಿರಿಚುವಲಿ ನಾನು ಧರ್ಮದಲ್ಲಿರ್ಬೇಕು. ಅವಾಗ ಮಾತ್ರ ನನಗೆ ಪ್ರಕೃತಿನೂ ಸಪೋರ್ಟ್ ಮಾಡುತ್ತೆ ಅಂತ ಯಾವಾಗ ಅರ್ಥ ಆಯ್ತು. ತುಂಬಾ ಜನ ಹೇಳ್ತಾರೆ ಸುಲಭವಾಗಿ ಹಣ ಬರ್ಲಿ ಅಂತ ಪ್ರೇ ಮಾಡಿ ಅಂತ. ಕುತ್ಕೋ, ಸುಲಭವಾಗಿ ಬಂದ್ಬಿಡುತ್ತೆ ಅಂತಾರೆ ಕೆಲವರು. ಓಕೆ, ಸುಲಭವಾಗಿ ಬರೋದು ಅಂದ್ರೆ ನೀನ್ ಕುತ್ಕೊಂಡಿರೋ ಸುಲಭವಾಗಿ ಬರುತ್ತೆ ಅಂತ ಅಲ್ಲ. ನೀನ್ ಕೆಲ್ಸ ಮಾಡ್ತೀಯಾ, ನೀನ್ ಏನು ಕೆಲವ್ರು ಕಷ್ಟಪಟ್ಟು ದುಡ್ದು ಕೆಲಸ ಮಾಡೋದನ್ನ ನೀನ್ ಇಲ್ಲಿ ಸುಲಭವಾಗೂ ಮಾಡಬಹುದು ಅಂತ. ಅಂಡ್ ಅದ್ರ ಜೊತೆಗೆ ಆಗ್ಲೇ ನೀವು ಕೇಳ್ದಂಗೆ ಕಷ್ಟಪಟ್ಟು ಏನಕ್ಕೆ ಕಷ್ಟಪಡ್ಬೇಕು ಅಂತ, ಫಸ್ಟ್ ಥಿಂಗೆ ಕಷ್ಟಪಡ್ಬೇಕು ಅನ್ನೋದು ನಮ್ ತಲೆಯಲ್ಲಿದೆ. ಈಗ ನಾನು ಇಂಜಿನಿಯರ್ ಮತ್ತೆ ಗಾರೆ ಕೆಲ್ಸದ ಏನ್ ಹೇಳ್ದೆ, ಇವರಿಬ್ರಲ್ಲೂ ಏನ್ ಡಿಫ್ರೆನ್ಸ್ ಇದೆ? ಯಾಕೆ ಇವ್ರಿಗೆ ಜಾಸ್ತಿ ದುಡ್ಡು, ಯಾಕೆ ಇವ್ರಿಗೆ ಕಡಿಮೆ ದುಡ್ಡು? ಗಾರೆ ಕೆಲ್ಸದವ್ರಿಗೆ ಯಾಕೆ ಕಡಿಮೆ, ಇಂಜಿನಿಯರಿಂಗ್ ಯಾಕೆ ಜಾಸ್ತಿ? ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ನನ್ನ ಹತ್ರ ಸೊಲ್ಯೂಷನ್ ಇದೆ. ನಾನು ಸಣ್ಣ ಕತೆ ಮುಖಾಂತರ ಹೇಳಿ ಮುಗಿಸ್ತೀನಿ. ಸಣ್ಣ ಕತೆ. ಇಬ್ರು ವ್ಯಕ್ತಿಗಳಿಗೆ 2 ಕೊಡ್ಲಿ ಕೊಟ್ರಂತೆ. ಕೊಡ್ಲಿಕ್ಕೆ ಕೊಟ್ಟು ಕಾಡಿಗೆ ಕಳಿಸಿದ್ರಂತೆ. ಕಾಡಿಗೆ ಕಳಿಸ್ಬಿಟ್ಟು ನೀವು 10 ಮರನ ಕಡಿದ್ಬಿಟ್ಟು ತಗೊಂಡ್ಬರ್ಬೇಕು ಅಂತಂದ್ಬಿಟ್ಟು ಇಬ್ರು ಬೆಳಗ್ಗೆ 10 ಗಂಟೆಗೆ ಹೋದ್ರು. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಆ ಇಬ್ರಲ್ಲಿ ಒಬ್ಬ 10 ಮರ ಕಡಿದ್ಬಿಟ್ಟ. ಆ 10 ಎತ್ಕೊಂಡು ವಾಪಸ್ ಬಂದ್ಬಿಟ್ಟ. ಇನ್ನೊಬ್ಬ ಎರಡನೇವ್ನು ಯಾರು ಹೋಗಿದ್ನಲ್ಲ, 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 4 ಗಂಟೆ ಆಯ್ತು, 5 ಗಂಟೆ ಆಯ್ತು, ಅವನು ಒಂದೇ ಒಂದು ಮರ ಅಂತ ಕಡ್ತಿದ್ದಿತ್ತು. ಸಾಯಂಕಾಲ ಕತ್ಲಾಗೋಯ್ತು, ವಾಪಸ್ ಬಂದ್ಬಿಟ್ಟವ್ರ ಹತ್ರ ಹೇಳಿದ್ರು,
ಯಾರವ್ರನ್ನ ಕಳ್ಸಿದ್ರಲ್ಲ ಅವ್ರ ಹತ್ರ ಗುರುಗಳ ಹತ್ರ ಹೇಳಿದ್ರು, ಗುರುಗಳೇ ನೀವೇನೋ ನಮ್ಮಿಬ್ಬರು ಒಟ್ಟಿಗೆ ಕಳ್ಸಿದ್ರೆ ನೋಡಿ ಅವ್ನು ಮಧ್ಯಾಹ್ನ ಬಂದ್ಬಿಟ್ಟ, ನಾನು ತುಂಬಾ ಸಾಯಂಕಾಲ ತನಕ ಎಷ್ಟೇ ಕಷ್ಟಪಟ್ಟರು ಒಂದೇ ಮರ ಕಡಿಯಕ್ಕಾಗಿದ್ದು, ಯಾಕೆ ಹಿಂಗಾಗೋಯ್ತು, ಅವ್ನು ಹೆಂಗ್ ಅಷ್ಟು ಬೇಗ ಕಡ್ಕೊಂಬಂದ, ನನಗೆ ಯಾಕೆ ಸಾಧ್ಯ ಆಗಲಿಲ್ಲ ಅಂತ. ಆಗ ಗುರುಗಳು ಹೇಳಿದ್ರಂತೆ, ನೋಡಪ್ಪ ನಾನು ಇಬ್ಬರ ಕೈಗೂ ಕೊಡ್ಲಿ ಕೊಟ್ಟಾಗ ಆ ಕೊಡ್ಲಿ ಶಾರ್ಪ್ ಇದೆಯೋ ಇಲ್ವೋ ಅಂತ ನೀನ್ ಚೆಕ್ ಮಾಡ್ಲಿಲ್ಲ, ಅವ್ನ್ ಚೆಕ್ ಮಾಡಿ ಶಾರ್ಪ್ ಆಗಿತ್ತು ಕೊಡ್ಲಿ, ಟಕ್ 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 ಅಂತ ಕಟ್ ಮಾಡಿದ್ರೆ ಎತ್ಕೊಂಡ್ ಬಂದ್ಬಿಟ್ಟ. ನೀನು ಆ ಕೊಡ್ಲಿ ಶಾರ್ಪ್ ಇರ್ಲಿಲ್ಲ, ಕಡಿತಾ 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 ನೀನ್ ಸುಮ್ನೆ ಹಾರ್ಡ್ ವರ್ಕ್ ಮಾಡ್ತಾ ಹೋದೆ, ಸ್ಮಾರ್ಟ್ ವರ್ಕ್ ಮಾಡ್ಲಿಲ್ಲ. ಈ ಸ್ಮಾರ್ಟ್ ವರ್ಕ್ ಅನ್ನೋದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಎಗೇನ್ ನಾಲೆಡ್ಜ್. ಈ ಸ್ಮಾರ್ಟ್ ವರ್ಕ್ ಎಲ್ಲಿಂದ ಬಂತು? ನಾಲೆಡ್ಜ್. ಇಂಜಿನಿಯರ್ಗೆ ಯಾಕೆ ದುಡ್ಡು ಜಾಸ್ತಿ ಅಂದ್ರೆ, ಅವರು 5 ವರ್ಷ 6 ವರ್ಷ ಎಗೇನ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಇಂಜಿನಿಯರಿಂಗ್ ಮುಗಿಯೋ ತನಕನೂ ಅವ್ರಷ್ಟು ಎಫರ್ಟ್ ನ ನಾಲೆಡ್ಜ್ ಗೇನ್ ಮಾಡೋದ್ರ ಮೇಲೆ ಹಾಕಿದ್ದಾರೆ, ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದ್ರ ಮೇಲೆ. ಈ ಗಾರೆ ಕೆಲಸ ಮಾಡೋರು ಆ ಟೈಮಲ್ಲೇನೆ ಅವ್ರು ದುಡಿಯೋಕ್ ಬಂದ್ಬಿಟ್ಟಿದ್ದಾರೆ. ಎಲ್ಲರಿಗಿಂತ ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ದು ಗಾರೆ ಕೆಲಸದವರು. ಇಂಜಿನಿಯರು ಅವರು ಓದಿದ್ ಮುಗಿಸಿ ಆಮೇಲೆ ಇಂಜಿನಿಯರಿಂಗ್ ಆದ್ರೂ ಸ್ಯಾಲ್ರಿ ಮಾತ್ರ ಜಾಸ್ತಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮನಿ ಸಂಪಾದನೆ ಮಾಡ್ಬೇಕು ಅಂದ್ರೂ ಕೂಡ ಅಗೇನ್ ನಮ್ಗೆ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಇವಾಗೆಲ್ಲ ಒಂದು ಡೈಲಾಗ್ ಹೇಳ್ತಿರ್ತಾರೆ, ಏನು ಚೆನ್ನಾಗಿ ಓದಿರೋರೆಲ್ಲ ಸಕ್ಸಸ್ ಆಗ್ಬಿಡ್ತಾರಾ, ಎಷ್ಟೊಂದ್ ಜನ ಏನು ಎಜುಕೇಶನ್ನೇ ಬೇಕಿಲ್ಲ ದುಡ್ಡು ಮಾಡ್ಬೋದು ಅಂತ ಹೇಳ್ತಾರೆ. ಆಯ್ತು, ಎಜುಕೇಶನ್ ಬೇಡ ಅಂತಾನೆ ಅನ್ಕೊಳ್ಳೋಣ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ, ಯಾರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ದು ಎಕ್ಸಾಂಪಲ್ ಕೊಡ್ತಾರೆ. ಅವ್ರೇನು ಎಜುಕೇಶನ್ ಮಾಡಿರ್ಲಿಲ್ಲ, ಆದ್ರೂ ಡಾಕ್ಟರೇಟ್ ತಗೊಂಡ್ರು, ಅವರಷ್ಟು ಸಾಧನೆ ಮಾಡಿದ್ದಾರೆ ಅಂತ. ಅವರು ಎಜುಕೇಶನ್ ಮಾಡಿರ್ಲಿಲ್ಲ, ಅಕಾಡೆಮಿಕ್ ಎಜುಕೇಶನ್, ಆದ್ರೆ ಅವರ ನಟನೆಯ ಬಗ್ಗೆ ಜ್ಞಾನ ಇತ್ತು ಅವ್ರಿಗೆ. ಅವ್ರು ಏನ್ ಮಾಡ್ತಿದೀವಿ ಅಂತ ತಿಳಿದಿತ್ತು ಚೆನ್ನಾಗಿ. ಕರೆಕ್ಟ್. ಅಂದ್ರೆ ನೀವ್ ಯಾವ ಕ್ಷೇತ್ರದಲ್ಲಿ ಇದ್ದೀರಾ ಅದ್ರ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ನೀವ್ ಯಾವ ಕ್ಷೇತ್ರದಲ್ಲಿ ಡೆವಲಪ್ ಆಗ್ಬೇಕಂತ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನ ಜ್ಞಾನ ಸಂಪಾದನೆ ಮಾಡಿ. ಆಲ್ರೆಡಿ ನನ್ಗೆಲ್ಲ ಗೊತ್ತು ಅಂತ ಕುತ್ಕೋಬೇಡಿ, ನಾಲೆಡ್ಜ್ ಗೇನ್ ಮಾಡ್ತಾ ಇರಿ. ನಾಲೆಡ್ಜ್ ಫ್ಲೋ ಆಗ್ತಾನೆ ಇರ್ಬೇಕು ನಮ್ಗೆ. ನಾನು ಹೇಳ್ತೀನಲ್ಲ, ಇವತ್ಗೂ ನಂಗೆ ಹೇಳ್ತಾರೆ, ಮ್ಯಾಮ್ ನೀವ್ ಇದೆಲ್ಲ ಮಾಡ್ಕೊಂಡು ಯಾಕೆ ನೀವು ಅದನ್ನ ಕಲಿಬೇಕು ಅಂತ ಅಲ್ಲಿಗೆ ಹೋಗ್ತೀರಾ ಇಲ್ಲಿಗೆ ಹೋಗ್ತೀರಾ ಅಂದ್ರೆ, ಬಿಕಾಸ್ ನಾಲೆಡ್ಜ್ ನಾವ್ ಅಪ್ಡೇಟ್ ಆಗ್ತಾನೆ ಇರ್ಬೇಕು, ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಬೇಕು. ಹೌದು. ಸೊ ನಾಲೆಡ್ಜ್ ಎಷ್ಟು ಬಂದ್ರು ಈ ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸ್ಕಿಲ್ ಮೇಲೆ, ನಾಲೆಡ್ಜ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಈಗ ಇದೆಲ್ಲ ಇಟ್ಕೊಂಡು ಕೂಡ ಕೆಲವರು ಬಿಸ್ನೆಸ್ ಗಳನ್ನ ಶುರು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ಬಿಸ್ನೆಸ್ ಅಲ್ಲಿ ಯಾಕೆ ಎಲ್ಲರೂ ಸಕ್ಸಸ್ ಆಗಕ್ಕಾಗಲ್ಲ? ಓಕೆ, ಒಳ್ಳೆ ಕ್ವೆಶನ್. ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಲ್ಲ, ಎಲ್ರು ಯಾಕೆ ಸಕ್ಸಸ್ ಆಗಲ್ಲ ಅಂತ ಅಂದ್ರೆ, ಈಗ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗೂ ಇವ್ರಿಗೂ ಏನೋ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ನಾನು ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ನ ನೋಡಿದೀನಿ. ಸ್ಟಾರ್ಟ್ಅಪ್ ಅಂದ್ರೆ ಇದಕ್ಕೊಂದು ಗಾದೆ ಇದೆಯಲ್ಲ, ಅದೇನದು ಆರಂಭ ಏನೋ ಬರುತ್ತೆ ಅದು ವರ್ಡ್, ಅಂದ್ರೆ ಬಿಗಿನಿಂಗ್ ಅಲ್ಲಿ ಜೋಶಲ್ ಮಾಡ್ತಾರಲ್ಲ, ಅದಕ್ಕೇನೋ ಹೇಳ್ತಾರೆ, ಆರಂಭ ಶೂರತ್ವ ಅಂತ ಅಲ್ವಾ. ಸೊ ಅಂದ್ರೆ ಬಿಗಿನಿಂಗ್ ಅಲ್ಲಿ ಜೋಶ್ ಅಂದ್ರೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾನು ಯಾರ ಕೆಳಗಡೆನೂ ಕೆಲಸ ಮಾಡಲ್ಲ, ನಾನೇ ನನ್ನ ಇದಕ್ಕೆ ಬಾಸ್, ಈ ತರ ಥಾಟ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದಕ್ಕೆ ಇನ್ನೂ ಒಂದು ಗಾದೆ ಮಾತಿದೆ, ರಾಜ ಅರಸನಾಗಕ್ಕೆ ಮುಂಚೆ ಆಳಾಗಿ ದುಡಿ ಅಂತ. ಆಳಾಗಿ ದುಡಿದವನು ಅರಸನಾಗಬಲ್ಲ ಅಂತಾನೂ ಒಂದು ಮಾತಿದೆ ಅಲ್ವಾ. ಸೊ ಯಾರು ನಿಜವಾಗ್ಲೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂತಿದ್ದಾರೆ, ಅವ್ರು ಫಸ್ಟ್ ಗ್ರೌಂಡ್ ವರ್ಕ್ ಮಾಡಕ್ಕೆ ರೆಡಿ ಇರ್ಬೇಕು. ಅಂದ್ರೆ ಅವರು ಆಳಾಗಿ ದುಡಿಯಕ್ ರೆಡಿ ಇರ್ಬೇಕು. ಯಾವಾಗ್ಲೂ ನಾನು ಅರಸನ್ ತರ ಇರ್ತೀನಿ ಅಲ್ಲ. ಅರಸ ಹೇಗೆ ಇವತ್ತು ಆ ಜಾಗಕ್ಕೆ ಹೋಗೋಕೆ ಅವ್ರ ಗುರುಕುಲ ಪದ್ಧತಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ ಅವರು, ಕರೆಕ್ಟಾ? ಅವ್ರು ಏನೇನ್ ಕಲಿಬೇಕು ಕಲ್ತು ಹೋಗಿರ್ತಾರೆ ಅಲ್ಲಿಗೆ. ಸೊ ನೀನು ಕೂಡ ನಿನ್ನ ಬಿಸ್ನೆಸ್ ಅಲ್ಲಿ ನೀನ್ ಸಕ್ಸಸ್ ಆಗ್ಬೇಕು ಅಂದ್ರೆ, ನಾವೆಲ್ಲ ನಮ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಮೊದಲು ಗ್ರೌಂಡ್ ವರ್ಕ್ ಮಾಡಕ್ಕೆ ರೆಡಿ ಇರ್ಬೇಕು. ಅಂದ್ರೆ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಕ್ಯಾರೆಕ್ಟರ್ಸ್ ಆಗಿರ್ಬೇಕು. ಹೌದು, ಒಂದು ಸಕ್ಸಸ್ಫುಲ್ ಪರ್ಸನ್ ಅಲ್ಲಿ ಡೆಫಿನೆಟ್ಲಿ ಇರುತ್ತೆ, ಗ್ರೌಂಡ್ ವರ್ಕ್ ಕುತ್ಕೊಂಡು ಅವ್ರು ವರ್ಕ್ ಮಾಡ್ತಾರೆ. ಎರಡನೇದು, ಅವರು ರಿಜೆಕ್ಷನ್ಗೆ ಎದುರುಕೊಳ್ಳಲ್ಲ. ಅಂದ್ರೆ ಯಾವ್ದಾದ್ರು ನೋ ಅನ್ಬಿಟ್ರೆ, ಯಾರಾದ್ರೂ ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ಅದನ್ನ ಅವ್ರು ಯೋಚನೆ ಮಾಡಲ್ಲ. ಅವ್ರು ಏನ್ ಬೆಸ್ಟ್ ಕೊಡ್ಬೇಕು ಅದ್ರ ಮೇಲೆ ಯೋಚನೆ ಮಾಡ್ತಾರೆ. ಅಂಡ್ ಇನ್ನೊಂದ್ ಏನ್ ಗೊತ್ತಾ, ಕೆಲವ್ರನ್ನ ನಾನು ನೋಡ್ತೀನಿ, ನಮ್ಮ ಕ್ಲೈಂಟ್ಸೇ ಕೆಲವ್ರು ಮನಿ ವರ್ಕ್ಶಾಪ್ ನಮ್ದು ಆದಾಗ, ಒಬ್ರು ಟೈಲರ್ ಆಯ್ತಾ, ಅವರು ವರ್ಕ್ ಮಾಡ್ಬೇಕಾದ್ರೆ ಹೇಳ್ತಿದ್ರು, ತುಂಬಾ ಸಾಲ ಇದೆ ಮೇಡಮ್, ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್, ಸ್ವಂತ ಅಂಗಡಿ ಎಲ್ಲ ಓಕೆ. ನಾನು ಅವ್ರನ್ನ ಸಿಂಪಲ್ ಕ್ವೆಶನ್ ಕೇಳ್ದೆ, ಎಷ್ಟು ಗಂಟೆಗೆ ಅಂಗಡಿ ಓಪನ್ ಮಾಡ್ತೀರಾ ಅಂತ. ನಾನು ನನ್ನ ಮಗನ್ನೆಲ್ಲ ಕಳ್ಸ್ಬಿಟ್ಟು ನಾನು ಹೋಗಿ ಒಂದು 11 ಗಂಟೆಗೆ ಓಪನ್ ಮಾಡ್ತೀನಿ. ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀರಾ? ಒಂದು 5-6 ಗಂಟೆ 7 ಗಂಟೆಗೆ ಮನೆಗೆ ಹೋಗ್ತೀನಿ. ಓಕೆ, ಮಧ್ಯಾಹ್ನ ಊಟಕ್ಕೆ ಎಷ್ಟು ಗಂಟೆಗೆ ಹೋಗ್ತೀರಾ? 1 ಗಂಟೆಗೆ ಹೋಗ್ತೀನಿ. ಸೊ 11 ಗಂಟೆಗೆ ಮನೆಗೆ ಹೋಗೋದು, ಎಲ್ಲಿ ಅಂಗಡಿಗೆ ಹೋಗೋದು, 1 ಗಂಟೆಗೆ ಮನೆಗೆ ಹೋಗೋದು ಊಟಕ್ಕೆ, ಊಟ ಮುಗಿಸ್ಕೊಂಡು ಮತ್ತೆ 2 ಗಂಟೆಗೆ ಹೋಗೋದು, ಮತ್ತೆ 7 ಗಂಟೆಗೆ ಬರೋದು. ಎಕ್ಸಾಂಪಲ್. ಓಕೆ ಆಯ್ತು, ನಿಮ್ಮ ಅಂಗಡಿ ಹೇಗಿದೆ, ನಿಮ್ಮ ಅಂಗಡಿಯಲ್ಲಿ ಹೇಗಿದೆ ಎಲ್ಲ ನೋಡಕ್ ಹೇಗಿದೆ? ಸಿಕ್ಕಾಬಟ್ಟೆ ಬಟ್ಟೆ ತುಂಬಾ ದಿನದಿಂದ ಕೊಟ್ಟಿರೋದು ವಾಪಸ್ ಕೊಟ್ಟಿಲ್ಲ ನಾವು. ಅದ್ಭುತ. ಆಯ್ತಾ? ಅಂದ್ರೆ
ಇವತ್ತು ಅದೇ ಲೇಡಿ ಓಕೆ ಎವ್ರಿ ಮಂತ್ 1 ಲಕ್ಷಕ್ಕಿಂತ ಜಾಸ್ತಿ ದುಡಿತಾ ಇದ್ದಾರೆ. ನೈಸ್. ಸೊ ಅಂದ್ರೆ ತುಂಬಾ ಜನ ಈಗ ನಾನು ಆಗ್ಲೇ ಹೇಳ್ದಂಗೆ ಎಷ್ಟ್ ಗಂಟೆಗೆ ಹೋಗೋದು, ಓನರ್ ಆಗ್ಬಿಟ್ಟೆ ಅನ್ಬಿಟ್ಟು ಎಷ್ಟ್ ಗಂಟೆಗೆ ಬೇಕು ಅಷ್ಟ್ ಗಂಟೆಗೆ ಎದ್ದೊಳೋದು. ನಾನು ಓನರು, ನಾನು ಯಾವಾಗಾದ್ರೂ ಹೋಗಿ ಓಪನ್ ಮಾಡ್ತೀನಿ. ನಾನು ಓನರು, ನಾನು ಯಾವಾಗ ಬೇಕು ಅವಾಗ ರಜಾ ಹಾಕ್ತೀನಿ. ಸೊ ಓನರ್ ಆದವ್ರು ಆಕ್ಚುಲಿ ರಜಾ ಹಾಕಂಗಿಲ್ಲ. ತುಂಬಾ ಜನ ಬಿಸ್ನೆಸ್ ಅಲ್ಲಿ ಎಡುತ್ತಾ ಇರೋದು ಅಲ್ಲೇನೆ. ಅಂದ್ರೆ ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತಾರೆ. ಯಾವಾಗ ಮನಿ ಬರಕ್ ಸ್ಟಾರ್ಟ್ ಆಗುತ್ತೆ ಅವಾಗ ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತಾರೆ. ಓ ದುಡ್ಡು ಬರಕ್ ಸ್ಟಾರ್ಟ್ ಆಯ್ತು, ಈಗ ನನ್ಗೆ ಇಷ್ಟು ದುಡ್ಡು ಬರ್ತಿದ್ಯಪ್ಪ, ನಾನೀಗ ನನ್ನ ಟೈಮ್ನ ಸ್ಪೆಂಡ್ ಮಾಡ್ಬೇಕು ಅಂತ ಕಂಪ್ಲೀಟ್ ಕಂಫರ್ಟ್ ಝೋನ್ಗೆ ಹೋಗ್ಬಿಡ್ತಾರೆ. ಅವಾಗ ಇಲ್ಲಿ ಬಿಸ್ನೆಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಆಕ್ಚುಲಿ ಬಿಸ್ನೆಸ್ ಚೆನ್ನಾಗಿ ಆಗ್ತಿದ್ದಾಗಲೇ ಇನ್ನೂ ಚೆನ್ನಾಗಿ ಮಾಡಬೇಕು. ಹೌದು, ನೀವ್ ಅದನ್ನ ಇನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಅಂಡ್ ಸಿ ಸಕ್ಸಸ್ಫುಲ್ ಪರ್ಸನ್ಸ್ ನ ನೀವು ನೋಡಿದ್ರೆ ಅವರ ಬಿಸ್ನೆಸ್ ಅಲ್ಲಿ ಅವ್ರು ಎಷ್ಟು ಎಫರ್ಟ್ ಇರುತ್ತೆ, ಅವ್ರು ಎಷ್ಟು ನಾಲೆಡ್ಜ್ ಅಪ್ಡೇಟ್ ಮಾಡ್ಕೊಳ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ. ಸಿಂಪಲ್ ಮಾರ್ವಾಡ್ ಇಸ್ದು ನಾನು ಆಗ್ಲೇ ಎಕ್ಸಾಂಪಲ್ ಹೇಳ್ದೆ. ಅವ್ರು ಎಷ್ಟು ಗಂಟೆಗೆ ಅಂಗಡಿ ಓಪನ್ ಮಾಡ್ತಾರೆ, ಅಂಗಡಿ ಅವ್ರದ್ದು ಎಷ್ಟು ನೀಟ್ ಇರುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಯಾರಾದ್ರೂ ರಾತ್ರಿ ಕಸ್ಟಮರ್ಸ್ ಹೋದ್ರೆ ಅವ್ರು ಬಾಗ್ಲಾಗ್ತಾ ಇದೀವಿ ಬರ್ಬೇಡಿ ಅಂತ ಹೇಳಲ್ಲ, ಬನ್ನಿ ಅಂತ ಈವನ್ ಬಾಗ್ಲಾಕೋ ಟೈಮಲ್ಲೂ ಕೂಡ ಕುಟ್ ಕಳಿಸ್ತಾರೆ. ಯಾಕೆ ಅಂದ್ರೆ ಕಸ್ಟಮರ್ಸ್ನ ಅವ್ರು ಹಂಗೆ ಟ್ರೀಟ್ ಮಾಡ್ತಾರೆ. ನಾವ್ ಹೆಂಗೆ ಅಂದ್ರೆ ಟೈಮ್ ಆಯ್ತು ಅಂತ ಹಾಕ್ಬಿಡ್ತಾರೆ ಎಷ್ಟೊಂದ್ ಜನ. ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೂ ಕೂಡ ಕ್ವಾಲಿಟೀಸ್ ಇರ್ಬೇಕು. ಅವಾಗ ನೀವು ನಮ್ ಬಿಸ್ನೆಸ್ ಗಳಲ್ಲಿ ನಾವು ಸಕ್ಸಸ್ ಆಗ್ತೀವಿ.